ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಮೈ ಮಾರ್ನಿಂಗ್ ವ್ಲಾಗ್. ನಾನು ಯಾವಾಗಲೂ 5:45ಗೆ ಹೇಳ್ತೇನೆ ಮಾರ್ನಿಂಗಿಗೆ. ಅದಾದಮೇಲೆ ನಮಾಜ್ ಮಾಡಿ ಮತ್ತು ಕುರಾನೆಲ್ಲ ರೀಡ್ ಮಾಡಿ ಆದಮೇಲೆ ಮಕ್ಕಳಿಗೆ ಎಬ್ಬಿಸ್ತೇನೆ. ಬಟ್ ಇವತ್ತು ಯೂನಿಫಾರ್ಮ್ ಯಾವಾಗಲೂ ರಾತ್ರಿ ಐರನ್ ಮಾಡಿಡ್ತೇನೆ. ನಿನ್ನೆ ನಾನು ತಾಯಿ ಮಾಡಿಗೆ ಹೋದ ಕಾರಣ ಐರನ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಮಾರ್ನಿಂಗಿಗೆ ಎದ್ದು ಐರನ್ ಮಾಡಿ ಮತ್ತು ನನ್ನ ಮಗನಿಗೆ ಸ್ಕೂಲ್ಗೂ ನೋಟ್ಸ್ಗೆ ಲೈನ್ ಹಾಕ್ಲಿಕ್ಕೆ ಇತ್ತು. ನಿನ್ನೆಯಿಂದ ಹೇಳ್ತಾ ಇದ್ದ, ಬಟ್ ನಾನು ಹಾಕಿರಲಿಲ್ಲ. ಸೊ ಮಾರ್ನಿಂಗ್ ಎದ್ದು ಅದು ಸಹ ಮಾಡಿದೆ. ಅದಾದಮೇಲೆ ಮಕ್ಕಳನ್ನು ಸ್ಕೂಲ್ಗೆ ರೆಡಿ ಮಾಡಿ ಕೆಳಗೆ, ಅಂದರೆ ನಂದು ರೂಮ್ ಇರೋದು ಮೇಲೆ, ಸೊ ಕೆಳಗೆ ಕರ್ಕೊಂಡೋಗಿ ಆದಮೇಲೆ ಟಿಫಿನ್ ರೆಡಿ ಮಾಡಬೇಕು. ನಾನು ಟಿಫಿನ್ ರೆಡಿ ಮಾಡುವಾಗ ಅವ್ರು ಬ್ರೇಕ್ಫಾಸ್ಟ್ ತಿಂತಾರೆ. ಬಟ್ ಒಂದೊಂದು ಸಲ ಫಸ್ಟ್ ಟಿಫಿನ್ ರೆಡಿ ಆದಮೇಲೆ ಅವರನ್ನು ಎಬ್ಸಕ್ಕೆ ಹೋಗ್ತೇನೆ. ಇವತ್ತು ನಾನು ಟಿಫಿನ್ಗೆ ಸ್ವೀಟ್ ಕಾರ್ನ್ ಮಾಡೋಣ ಅಂತ. ಬಿಫೋರ್ ಯಾವಾಗಲೂ ಸ್ವೀಟ್ ಕಾರ್ನ್ ಮಾಡುವಾಗ ನಾನು ಕಾರ್ನ್ ತಂದು ಮಾಡ್ತಾಯಿದ್ದೆ ಟಿಫಿನ್ಗೆಲ್ಲ ಹಾಕಬೇಕಾದ್ರೆ. ಬಟ್ ಇದು ಮೊನ್ನೆ ಮೂರಿಗೆ ಹೋದಾಗ ಇದು ಸ್ವೀಟ್ ಕಾರ್ನ್ ಪ್ಯಾಕೆಟ್ ಸಿಕ್ತು. ಇದು ಈಸಿ ಅಂತ ಅನ್ನಿಸ್ತು, ಬೇಗನೆ ಆಯಿತು. ಅದಾದರೆ ಅದು ಕಟ್ ಮಾಡಿ ಎಲ್ಲ ಮಾಡುವಾಗ ಟೈಮ್ ತೆಗೀತದೆ. ಸೊ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿ, ಕಾರ್ನನ್ನು ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿ ಆದಮೇಲೆ ಸ್ವಲ್ಪ ಬಟರ್ ಹಾಕಿ ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ರೆಡಿ ಆಗ್ತದೆ ಸ್ವೀಟ್ ಕಾರ್ನು. ಅದು ಬಾಯ್ಲ್ ಆಗ್ತಾ ಇರಬೇಕಾದ್ರೆ ನಾನಿಲ್ಲಿ ತಿಂಡಿ ರೆಡಿ ಮಾಡಿದೆ. ಅದಾದಮೇಲೆ ಮಕ್ಕಳಿಗೆ ಕೊಟ್ಟು ಅವರೇ ತಿಂತಾರೆ, ತಿನ್ನಿಸೋ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಸ್ವೀಟ್ ಕಾರ್ನ್ ಕೂಡ ರೆಡಿ ಆಯಿತು. ಇಬ್ಬರಿಗೆ ಕೂಡ ಟಿಫಿನ್ಗೆ ಹಾಕಿ ಅವ್ರಿಗೆ ಕಲಿಸಿದೆ. ಯಾವಾಗಲೂ ಟಿಫಿನ್ ಬ್ಯಾಗ್ಗೆ ಬಾಕ್ಸಲ್ಲಿ ರೆಡಿ ಮಾಡೋದು ನಾನೇ, ಬಾಟಲೆಲ್ಲ ಸರಿಯಾಗಿ ಇಟ್ಟು ಕಲಿಸ್ತೇನೆ. ಬಟ್ ಇವತ್ತು ನನ್ನ ಮಗ ಟಿಫಿನ್ ಬ್ಯಾಗ್ ರೆಡಿ ಮಾಡಿದ ಕಾರಣ ಬಾಟಲ್ ಮರೆತು ಬಿಟ್ಟೋದ. ಅದಾದಮೇಲೆ ನಂದು ಮಾರ್ನಿಂಗ್ ಅಂದರೆ ಮಕ್ಕಳು ಹೋದ್ಮೇಲೆ ಒಂದು ಗ್ಲಾಸ್ ಹಾಟ್ ವಾಟರ್ ಮತ್ತು ಅಂಜೀರು ಮತ್ತು ಬದ ಒಟ್ಟು ತಿಂತೇನೆ. ಅಂಜೀರು ಅಂದರೆ ಬದ ರಾತ್ರಿ ಹೊತ್ತು ನೆನೆಸಿರ್ಬೇಕು ಅಂತಾರೆ, ಬಟ್ ನನಗೆ ಒಂದೊಂದು ಸಲ ನೆನಪಿರಲ್ಲ. ಸೊ ಮಾರ್ನಿಂಗ್ ಹಾಟ್ ವಾಟರ್ ಹಾಕಿ ಅದನ್ನು ಸ್ವಲ್ಪ ನೆನೆದಾದ ಸಿಪ್ಪೆ ತೆಗೆದು ತಿಂತೇನೆ. ಸೊ ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಾದರೆ ಮಾಡಿಟ್ಟು ಮತ್ತೆ ಮೇಲೆ ಬರ್ತೇನೆ. ನಾನು ಬ್ರೇಕ್ಫಾಸ್ಟ್ ಮಾಡೋದು 10 o'clock ಅಥವಾ 9:30ಗೆ. ನಾವು ದೋಸೆ ಎಲ್ಲ ಆದರೆ ಮಾಡಿರಲ್ಲ, ಮತ್ತು ಬೇರೆ ಯಾವುದಾದ್ರೆ ಮಾಡಿರ್ತೀವಿ. ದೋಸೆ ಅಂದರೆ ಮಾಡಿಟ್ಟರೆ ಅದು ಅಷ್ಟು ಚೆನ್ನಾಗಿ ಆಗಲ್ಲ ತಿನ್ನಲಿಕ್ಕೆ. ಸೊ ತಿನ್ನುವಾಗಲೇ ಮಾಡಿ ತಿಂತೇವೆ. ಬ್ರೇಕ್ಫಾಸ್ಟಿಗೆ ಒಂದು ಗ್ಲಾಸ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ತೇನೆ. ಮಿಲ್ಕಿಗೆ ಮನೆಯಲ್ಲೇ ಮಾಡಿದಂಥ ಪ್ರೋಟೀನ್ ಪೌಡರ್ ಹಾಕ್ತೇನೆ. ಪ್ರೋಟೀನ್ ಪೌಡರ್ ಇತ್ತು, ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ, ನೀವು ನೋಡ್ಬೋದು. ಮತ್ತು ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕ್ತೇನೆ ಮತ್ತು ಹನಿ ಹಾಕ್ತೇನೆ, ಮತ್ತು ಯಾವುದು ಪೌಡರೇನು ಹಾಕಲ್ಲ. ಸೊ ಅದನ್ನು ಕುಡಿದಾದ್ಮೇಲೆ ಒಂದು 10:30, ನನಗೆ 11 o'clock ಜಿಮ್ಮಿಗೆ ಹೋಗೋದು. ಆ್ಯಕ್ಚುಲಿ 10:30ಗೆ ಟೈಮಿಂಗ್ಸ್, ಬಟ್ ನಾನು ಹೋಗುವಾಗ ಸ್ವಲ್ಪ ಲೇಟ್ ಆಗ್ತದೆ. ಸೊ ಇಲ್ಲಿಗೆ ನನ್ನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವಿಡಿಯೋ.